ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡಪ್ನಲ್ಲಿ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಮಹಿಳಾ ಪ್ರೀಮಿಯರ್ ಲೀಗ್ನ 4ನೇ ಆವೃತ್ತಿಯ ಉದ್ಘಾಟನೆಗೆ ಕೌಂಟ್ಡೌನ್ ಶುರುವಾಗಿದೆ. ಮೊದಲ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಮುಖಾಮುಖಿಯಾಗಲಿವೆ. ಹರ್ಮನ್ ಪ್ರೀತ್ ಕೌರ್ ಮತ್ತು ಸ್ಮೃತಿ ಮಂದಾನ ನಾಯಕತ್ವದ ಬಲಿಷ್ಠ ತಂಡಗಳ ನಡುವೆ ನವಿ ಮುಂಬೈನಲ್ಲಿ ಈ ಪಂದ್ಯ ನಡೆಯಲಿದೆ. ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಋತುರಾಜ್ ಗಾಯಕ್ವಾಡ್ ಚರಿತ್ರೆ ಸೃಷ್ಟಿಸಿದ್ದಾರೆ. ಮಹಾರಾಷ್ಟ್ರದ ನಾಯಕನಾಗಿರುವಂತಹ ಋತುರಾಜ್ ಗೋವಾ ವಿರುದ್ಧದ ಪಂದ್ಯದಲ್ಲಿ 134 ರನ್ಗಳೊಂದಿಗೆ ಸೆಂಚುರಿ ಬಾರಿಸಿದರು. ಈ ಶತಕದೊಂದಿಗೆ ವಿಜಯ್ ಹಜಾರೆ ಟ್ರೋಫಿಯ ಇತಿಹಾಸದಲ್ಲಿ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ ಬ್ಯಾಟರ್ ಎಂಬ ದಾಖಲೆ ಬರೆದಿದ್ದಾರೆ. ಇದೀಗ ಋತುರಾಜ್ ತಮ್ಮದೇ ತಂಡದ ಅಂಕಿತ್ ಬಾವೈ ಅವರ ದಾಖಲೆಯನ್ನ ಬ್ರೇಕ್ ಮಾಡಿದ್ದಾರೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸತತ 6 ಪಂದ್ಯಗಳನ್ನು ಗೆದ್ದು ಎಲೈಟ್ ಎ ಗುಂಪಿನಲ್ಲಿ ಅಜೇಯ ತಂಡ ಎನಿಸಿಕೊಂಡಿದ್ದಂಥ ಕರ್ನಾಟಕ ಟೂರ್ನಿಯಲ್ಲಿ ಮೊದಲ ಸೋಲು ಕಂಡಿದೆ. ಮಧ್ಯಪ್ರದೇಶ ತಂಡವನ್ನು ಎದುರಿಸಿದ ಕರ್ನಾಟಕ ತಂಡ 7 ವಿಕೆಟ್ಗಳ ಸೋಲನ್ನು ಕಂಡಿದೆ. ಕರ್ನಾಟಕದ ಈ ಸೋಲಿನಲ್ಲಿ ಆರ್ಸಿಬಿ ಆಟಗಾರರ ಪಾತ್ರ ತುಂಬಾನೇ ದೊಡ್ಡದಿದೆ. ವೆಂಕಟೇಶ್ ಅಯ್ಯರ್ ಭರ್ಜರಿ ಬ್ಯಾಟಿಂಗ್, ರಜತ್ ಪಾಟಿದಾರ್ ಅವರ ಸ್ಟ್ರಾಟಜಿನೇ ಕರ್ನಾಟಕದ ಸೋಲಿಗೆ ಕಾರಣವಾಗಿದೆ. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ಸರ್ಫರಾಜ್ ಖಾನ್ ಪಂಜಾಬ್ ವಿರುದ್ಧ ಕೇವಲ 15 ಎಸೆತಗಳಲ್ಲಿ ಸ್ಫೋಟಕ ಅರ್ಧ ಶತಕ ಬಾರಿಸಿದ್ದಾರೆ. 20 ಎಸೆತಗಳಲ್ಲಿ 62 ರನ್ ಗಳಿಸಿದ ಸರ್ಫರಾಜ್ ಒಂದೇ ಓವರ್ನಲ್ಲಿ 30 ರನ್ಗಳನ್ನು ಕಲೆ ಹಾಕಿದರು. ಸರ್ಫರಾಜ್ ದಾಳಿಗೆ ಸಿಲುಕಿದಂತ ಬೌಲರ್ಗಳು ಬೇರೆ ಯಾರೂ ಅಲ್ಲ, ಅಭಿಷೇಕ್ ಶರ್ಮಾ. ಹಾರ್ದಿಕ್ ಪಾಂಡ್ಯ ಇತ್ತೀಚೆಗೆ ಬ್ಯಾಟಿಂಗ್ ಇಳಿದ್ರೆ 6 ಮೇಲೆ 6 ಬಾರಿಸುತ್ತಿದ್ದಾರೆ. ಇವರ ಪವರ್ ಹಿಂದಿರುವಂತಹ ಶಕ್ತಿ ಅಂದ್ರೆ ಅವರ ಗರ್ಲ್ ಫ್ರೆಂಡ್ ಮಹಿಕಾ ಶರ್ಮಾ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಪ್ರೇಯಸಿ ಮಹಿಕಾ ಶರ್ಮಾ ಮ್ಯಾಚ್ ನೋಡೋಕೆ ಬಂದಾಗ್ಲೆಲ್ಲ ಪಾಂಡ್ಯ ಪವರ್ಫುಲ್ ಆಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಇದೀಗ ವಿಜಯ್ ಹಜಾರೆ ಟೂರ್ನಿಯ ಪಂದ್ಯ ನೋಡೋಕೆ ಮಹಿಕಾ ಮೈದಾನಕ್ಕೆ ಬಂದಿದ್ರು. ಬರೋಡಾ ಪರ ಬ್ಯಾಟಿಂಗ್ ಇಳಿದ ಪಾಂಡ್ಯ ಚಂಡೀಗಢ ವಿರುದ್ಧ ಸ್ಫೋಟಕ ಅರ್ಧ ಶತಕ ಬಾರಿಸಿದ್ರು. ಕೇವಲ 31 ಎಸೆತಗಳಲ್ಲಿ 75 ರನ್ ಗಳಿಸಿದ ಪಾಂಡ್ಯ 9 ಸಿಕ್ಸರ್ ಸಿಡಿಸಿದ್ದಾರೆ. ಟೆಸ್ಟ್ ವೃತ್ತಿ ಜೀವನದ ಕೊನೆ ಪಂದ್ಯವನ್ನಾಡಿದ ಉಸ್ಮಾನ್ ಖ್ವಾಜಾ ಅವರಿಗೆ ಆಸ್ಟ್ರೇಲಿಯಾ ಕ್ರಿಕೆಟ್ ತಂಡ ಸ್ಪೆಷಲ್ ಆಗಿ ಗೌರವ ಸಲ್ಲಿಸಿದೆ. ಇಂಗ್ಲೆಂಡ್ ವಿರುದ್ಧದ 5 ಪಂದ್ಯಗಳ ಸರಣಿಯನ್ನ ಆಸ್ಟ್ರೇಲಿಯಾ ತಂಡ 4-1 ಅಂತರದಲ್ಲಿ ಗೆದ್ದಿದೆ. ಆದರೂ ಕೂಡ ಉಸ್ಮಾನ್ ಖ್ವಾಜಾ ಅವರಿಗೆ ಗೌರವಪೂರ್ವಕವಾಗಿ ವಿದಾಯವನ್ನ ಹೇಳೋಕೆ ಸಂಪ್ರದಾಯವನ್ನೇ ಬದಲಿಸಿದೆ. ಇಸ್ಲಾಂ ಧರ್ಮದ ಅನುಯಾಯಿಯಾಗಿರುವಂತಹ ಖ್ವಾಜಾ ಮದ್ಯವನ್ನ ಒಳಗೊಂಡ ಯಾವುದೇ ಆಚರಣೆಯಲ್ಲಿ ಪಾಲ್ಗೊಳ್ಳಲ್ಲ. ಹೀಗಾಗಿ ಕಾಂಗಾರು ಪಡೆ ಶಾಂಪೇನ್ ಸೆಲೆಬ್ರೇಷನ್ ಅನ್ನ ಕೈಬಿಟ್ಟು ಹಿರಿಯ ಆಟಗಾರನಿಗೆ ಗೌರವ ಸಲ್ಲಿಸಿದೆ. ಇದು ಕ್ರಿಕೆಟ್ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆಗೆ ಪಾತ್ರವಾಗಿದೆ. ಭಾರತದಲ್ಲಿ ಟಿ20 ವಿಶ್ವಕಪ್ ಆಡಲು ನಿರಾಕರಿಸಿರುವಂತಹ ಬಾಂಗ್ಲಾದೇಶ ತನ್ನೆಲ್ಲ ಪಂದ್ಯಗಳನ್ನು ಶ್ರೀಲಂಕಾಗೆ ಸ್ಥಳಾಂತರ ಮಾಡಬೇಕು ಅಂತ ಐಸಿಸಿಐಗೆ ಪತ್ರ ಬರೆದಿದೆ. ಆದರೆ ಐಸಿಸಿ ಮತ್ತು ಬಿಸಿಸಿಐ ಈ ಬೇಡಿಕೆಯನ್ನ ನಿರಾಕರಿಸಿವೆ. ಒಂದ್ ವೇಳೆ ಬಾಂಗ್ಲಾದೇಶ ಸ್ಪರ್ಧೆಯಿಂದ ಹೊರಗುಳಿದ್ರೆ ಸ್ಕಾಟ್ಲೆಂಡ್ಗೆ ಆಡುವಂತ ಅವಕಾಶ ಸಿಗುವ ಸಾಧ್ಯತೆ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಎದುರಿಸ್ತಾ ಇರುವಂತಹ ಲೋಪದೋಷಗಳನ್ನ ಸರಿಪಡಿಸೋಕೆ ಕೆಎಸ್ಸಿಎ ಮುಂದಾಗಿದೆ. ಆಂಬ್ಯುಲೆನ್ಸ್ ಓಡಾಡಕ್ಕೆ ಜಾಗ, ಪಾರ್ಕಿಂಗ್ ವ್ಯವಸ್ಥೆ, ತುರ್ತು ನಿರ್ಗಮನ, ಅಗಲವಾದ ಗೇಟ್ಗಳು, ಮಹಿಳೆಯರಿಗೆ ಪ್ರತ್ಯೇಕ ಮಾರ್ಗ ಸೇರಿದಂತೆ ಎಲ್ಲಾ ವ್ಯವಸ್ಥೆಗಳನ್ನು ಸರಿ ಮಾಡುವಂತಹ ಕಾರ್ಯ ಭರದಿಂದ ಸಾಗಿದೆ. ಸದ್ಯದಲ್ಲೇ ಎಲ್ಲಾ ಕಾಮಗಾರಿಗಳು ಪೂರ್ಣಗೊಳ್ಳಲಿದ್ದು ಮತ್ತೆ ಕ್ರಿಕೆಟ್ ವೈಭವವನ್ನ ಜನರ ಎದುರು ತರೋಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಿದ್ಧವಾಗ್ತಾ ಇದೆ. ಆಸ್ಟ್ರೇಲಿಯಾ ವಿರುದ್ಧ ಸರಣಿ ಸೋತ ಬಳಿಕ ಇಂಗ್ಲೆಂಡ್ನ ಹ್ಯಾರಿ ಬ್ರೂಕ್ಗೆ ಮತ್ತೊಂದು ಶಾಕ್ ಸಿಕ್ಕಿದೆ. ನ್ಯೂಜಿಲೆಂಡ್ ಪ್ರವಾಸದಲ್ಲಿ ಬಾರ್ ಬೌನ್ಸರ್ ಮೇಲೆ ಹಲ್ಲೆ ನಡೆಸಿದ ಆರೋಪದ ಮೇಲೆ ಅವರಿಗೆ 36 ಲಕ್ಷ ರೂಪಾಯಿ ದಂಡ ವಿಧಿಸಲಾಗಿದೆ. ಈ ಘಟನೆಗಾಗಿ ಬ್ರೂಕ್ ಕ್ಷಮೆ ಯಾಚಿಸಿದ್ದು ನಾಯಕತ್ವದಲ್ಲಿ ಮುಂದುವರಿಯಲಿದ್ದಾರೆ. ಟೀಂ ಇಂಡಿಯಾದ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರ ಪತ್ನಿ ರಿತಿಕಾ ಮುಂಬೈನಲ್ಲಿ ಪ್ರಭಾದೇವಿ ಬಳಿ ಸುಮಾರು 26 ಕೋಟಿ ರೂಪಾಯಿ ಬೆಲೆಯ ಅಪಾರ್ಟ್ಮೆಂಟ್ ಅನ್ನು ಖರೀದಿ ಮಾಡಿದ್ದಾರೆ. ಪ್ರಭಾದೇವಿ ಎಂಬ ಏರಿಯಾದ ಅತ್ಯಂತ ಪ್ರತಿಷ್ಠಿತ ಎತ್ತರದ ಕಟ್ಟಡಗಳಲ್ಲಿ ಇದು ಕೂಡ ಒಂದು. ರಿತಿಕಾ ಖರೀದಿ ಮಾಡಿರುವಂತಹ ಮನೆ 4 ರಿಂದ 5 ರೂಮ್ಗಳನ್ನು ಹೊಂದಿವೆ ಎನ್ನಲಾಗಿದೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.